ಆಸ್ ಎನ್ ಆಕ್ಟರ್ ಮರ್ತೋಗಿ ಆಸ್ ಎ ಟೆಕ್ನಿಷಿಯನ್ ಆಗ್ಬಿಟ್ಟಿದೆ ನಾನು ಭಾಳ. ಬಿಕಾಸ್ ಟೆಕ್ನಿಕಲ್ ಇದ್ರ ಮೇಲೆ ಒಲವು ಜಾಸ್ತಿ ಇದೆ ನನಗೆ. ನಾನು ಫಸ್ಟ್ ರೈಟ್ ಫ್ರಮ್ ಡೈರೆಕ್ಟರ್ ನವೀನ್ ರೆಡ್ಡಿ ಅವರು ಒಂದು ಒಳ್ಳೆ ಪಾತ್ರನ ಸೃಷ್ಟಿ ಮಾಡಿ, ಆಮೇಲೆ ಫಸ್ಟ್ ಲಾಕ್ಡೌನ್ ಟೈಮಲ್ಲಿ ಹೇಳಿದ್ರು ಇದನ್ನ ಸಬ್ಜೆಕ್ಟ್ನ. ಇದು ಆ್ಯಕ್ಚುಲಿ ಒಂದು ಬೇರೆ ಥರದ್ದೇ ಒಂದು ಜಾನರು, ಭಾಳಷ್ಟು ಜನ ಟಚ್ ಮಾಡೋಲ್ಲ ಇದನ್ನು. ಬಟ್ ಅದನ್ನು ಇಮಿಡಿಯೇಟಾಗಿ ಹೇಳಿದೆ, ಇಲ್ಲ ನಾನು ಮಾಡ್ತೀನಿ ಬನ್ನಿ ನವೀನ್ ಅವರು ಅಂತೇಳಿ. ಅದಾದಮೇಲೆ ಫಸ್ಟ್ ನೀವು ಫೋಟೋಶೂಟ್ ಏನು ನಾವು ಮೋಷನ್ ಪೋಸ್ಟರ್ ಏನು ನೋಡಿದ್ವಿ, ಆ ಟೈಮಲ್ಲಿ ಎಲ್ಲ ಗೆಟಪ್ ಎಲ್ಲ ರೆಡಿ ಆಯಿತು, ಎಲ್ಲ ಕೂತಿದ್ವಿ. ನಮ್ಮ ಇಷ್ಟು ಗೆಟಪ್ ನಿಮ್ಗೆಲ್ಲ ಇಷ್ಟ ಆಯ್ತಾ? ಅದಕ್ಕೆ ಡೈರೆಕ್ಟರ್ ಒಂದು ಕಾರಣ ಆದರೆ, ಇನ್ನೊಬ್ರು ಅಲ್ಲಿ ನಿಂತವ್ರೆ ನರಸಿಂಹ, ನಮ್ಮ ಮೇಕಪ್ ಮ್ಯಾನ್. ಅವರು ಆ್ಯಕ್ಚುಲಿ ತುಂಬ ಸೀನಿಯರ್ ಮೋಸ್ಟ್, ತುಂಬ ವರ್ಷಗಳಿಂದ ಇನ್ಕ್ಲೂಡಿಂಗ್ ದರ್ಶನ್ ಸರ್ ಅವ್ರಿಗೂ ಮೇಕಪ್ ಎಲ್ಲ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಎಲ್ರಿಗೂ ಮೇಕಪ್ ಮಾಡಿದ್ರು ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗಿದೆ. ಸೊ ಅವರು ನನಗೆ ಅಲ್ಲೇ ಕೂರಿಸಿ ಅದೇನೋ ಸ್ಟಿಕ್ ಎಲ್ಲ ಮಾಡಿ, ಅಣ್ಣ ಒಂದು 2 ನಿಮಿಷ ಕೂತ್ಕೊಳ್ಳಿ ನಾನು ಏನೋ ಪ್ಲಾನ್ ಮಾಡ್ತೀನಿ ಅಂತೇಳಿ, ಈದಾಗಲಿ ಅಥವಾ ಈವನ್ ನೆಲ್ಸನ್ ಆಗಲಿ ಎಲ್ಲ ಗೆಟಪ್. ನಾನು ಸುಮಾರು ಇದು 8ನೇ ಸಿನಿಮಾ ಅನ್ಸುತ್ತಲ್ಲ ನೀವು. ಸೊ ಪ್ರತಿಯೊಂದು ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಆಮೇಲೆ ನೀವು ಭಾಳ ಡೀಟೇಲಿಂಗ್ ನೀವು ನೋಡಿ, ಒಂದೊಂದು ಫ್ರೇಮಲ್ಲೂ ನಾನು ಇನ್ಕ್ಲೂಡಿಂಗ್ ಉಗುರು ಒಳಗಡೆನೂ ಗಲೀಜು ಮಾಡಿಕೊಂಡು ಅದನ್ನೆಲ್ಲ ಹಂಗೆ ಮೇಂಟೈನ್ ಮಾಡಬೇಕು ಅಂತೇಳಿ. ಸೊ ಅದೆಲ್ಲ ನಾವು ಭಾಳ ಒಂದು ಏನೋ ಪಿನ್ ಪಾಯಿಂಟ್ ಆಗಿ ಎಲ್ಲನೂ ಮಾಡಿದ್ವಿ. ಬಟ್ ಆ ಸಿನಿಮಾ ಬಗ್ಗೆ ಟೀಸರ್ ಆಮೇಲೆ ನನ್ನ ಪಾತ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಆ್ಯಂಡ್ ಐ ಥ್ಯಾಂಕ್ ಮೈ ಕೋ ಸ್ಟಾರ್ ಸೋನಾಲ್, ಒನ್ ಆಫ್ ದಿ ಬಿಸಿಯೆಸ್ಟ್ ಹೀರೋಯಿನ್ನು. ತುಂಬಾ ಬ್ಯುಸಿ ಇದ್ದಾರೆ. ಈಗಲೂ ಮಂಗಳೂರಿಂದ ಬೆಂಗಳೂರಿಗೆ ಬಂದು ಮತ್ತೆ ಬ್ಯಾಕ್ ಟು ಮಂಗಳೂರಿಗೆ ಹೋಗ್ತಿದ್ದಾರೆ. ಸೊ ಅವ್ರಿಗೂ ಆ್ಯಂಡ್ ಥ್ಯಾಂಕ್ ಯು ಸೋನಾಲ್ ಅವರೇ, ಒನ್ ಆಫ್ ದಿ ಏನೋ ನನಗೆ ಭಾಳ ಕಂಫರ್ಟ್ ಝೋನ್ ಕೊಟ್ರಿ ನನ್ನ ಕೆಲಸ ಮಾಡೋಕ್ಕೆ. ಸೊ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ನನಗೆ ಖುದ್ದಾಗಿ ನಿಮ್ಮ ಎಲ್ಲ ಸಿನಿಮಾನು ನೋಡ್ಕೊಂಬಂದೀನಿ. ಐ ಥಿಂಕ್ ಬೆಸ್ಟ್ ಲುಕ್ ಮಾದೇವಾಲಿ ಅಂತ ನನಗೆ. ಎಲ್ಲರೂ ಇವಾಗ ಜಯತ್ ಕೇಳಿದ್ರೆ ಜಯತ್ ಹೇಳ್ತಾರೆ ಅವಲ್ಲ ಇಲ್ಲ ನನ್ನ ಸಿನಿಮಾ ಅಂತಾರೆ, ಯಶಸ್ ಕೇಳಿದ್ರೆ ಅವರು ಹೇಳ್ತಾರೆ ಇಲ್ಲಲ್ಲ ಅಂತ. ಓಕೆ, ಮಾದೇವದಪ್ಪ ಇಡೀ ಸಿನಿಮಾದಲ್ಲಿ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ 7ರಿಂದ 8 ನಿಮಿಷ ಅಷ್ಟೇ ನಾನು ಮಾತಾಡಿರ್ತೀನಿ ಇಡೀ ಸಿನಿಮಾದಲ್ಲಿ. ನನ್ನ ಡೈಲಾಗ್ಸ್ ಇಲ್ಲ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಇರಪ್ಪ ಒಂದು ನಿಮಿಷ, ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಟೀಸರ್ ಅಲ್ಲಿ ಹೀರೋ ಡೈಲಾಗ್ ಎಲ್ಲ ನೋಡಿದ್ರೆ ಅದೆಲ್ಲ ಆಕ್ಚುಲಿ ಎಲ್ಲ ಕೇಳ್ತಾರೆ, ನಾನು ಬೇಡ ಅಂದೆ. ಅದು ಇರಲಿ, ಬಿಕಾಸ್ ನಾನು ತುಂಬಾ ಸಿನಿಮಾ ಸಬ್ಜೆಕ್ಟ್ ಗೊತ್ಕೊಡೋನು. ಅದು ಇರಲಿ, ಸಿನಿಮಾ ನಮಗೆ ಹೀರೋ ಅಂತ ಹೇಳಿ ನನ್ನ ಡೈಲಾಗ್ಸ್ನ ಅಲ್ಲಿ ಎಂಟ್ರ್ ಮಾಡಿಸೋದು, ಇದು ಫ್ಲೋ ಹೋಗ್ತಿದೆ, ಹಂಗೆ ಇರಲಿ ಅಂತ ಹೇಳಿದೆ. ಆ್ಯಂಡ್ ಪ್ರೊಡ್ಯೂಸರ್ ಕೇಶವಣ್ಣ ಅವರು ಒಳ್ಳೇದಾಗಲಿ. ಆ್ಯಂಡ್ ತುಂಬ ಧೈರ್ಯವಾಗಿ ಇಷ್ಟು ಬಂಡವಾಳ ಹಾಕಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೋ ಕಷ್ಟಗಳು ನಾನು ಅದನ್ನು ಹೇಳ್ತೀನಿ ಈಗ ಸ್ವಲ್ಪ ಹೊತ್ತಲ್ಲಿ. ಭಾಳಷ್ಟು ಕಷ್ಟಗಳನ್ನ ಎದುರಾಕೊಂಡು ನೀವು ಮಾಡಿದ್ದೀರ, ಒಳ್ಳೇದಾಗಲಿ. ಆ್ಯಂಡ್ ಇಡೀ ನಮ್ಮ DOP ಬಾಲ ಅವರು ಕಮ್ಮಿ ಮಾತಾಡೋರು, ಬಟ್ ಪ್ರತಿ ಸಲನೂ ನಾನು ಟ್ರೈಲರಲ್ಲಿ ಮಾತಾಡ್ತೀನಿ. ಬಾಲ ಅವರೇ ನಿಮ್ಮ ಬಗ್ಗೆ ಆಗಲಿ, ನಮ್ಮ ಯಶಸ್ ಲೈಟ್ ಹುಡುಗ ಅವ್ರ ಬಗ್ಗೆ ಆಗಲಿ, ಅಥವಾ ಪ್ರತಿಯೊಂದವ್ರ ಬಗ್ಗೆ ಆಗಲಿ, ಮ್ಯೂಸಿಕ್ ಡೈರೆಕ್ಟ್ರು. ಆ್ಯಂಡ್ ಈ ಸಿನಿಮಾ ಎಲ್ಲ ಆಗೋದಕ್ಕೆ ಕಾರಣ ಬಂದು ಅಲ್ಲಿ ಹಿಂದೆ ಕೂತವ್ರು ನೋಡಿ, ತರುಣ್ ಶಂಕರಪ್ಪ ಅಂತ ಅವರು, ಇನ್ನೊಬ್ರು ಶೇಖರಪ್ಪ, ತಾರಕ್ ಅವರು, ಸಾರಿ ತಾರಕ್. ಸೊ ತಾರಕ್ ಅವರು, ಯಾಕಂದರೆ ಅವರು ಫಸ್ಟ್ ಆ್ಯಕ್ಚುಲಿ ಪರಿಚಯ ಮಾಡಿಸಿದ್ರು ನನ್ನ ನವೀನ್ ಅವ್ರನ್ನ. ಸೊ ಥ್ಯಾಂಕ್ ಯು ತಾರಕ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿನಿಮಾದ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಸಿನಿಮಾ ಮಾತಾಡಲಿ, ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಸ್ಟಾರ್ಟ್ ಆದಮೇಲೆ ಒಂದಿಷ್ಟು ದಿನ ಒಂದಿಷ್ಟು ಪ್ರಾಬ್ಲಮ್ಸ್ಗಳೆಲ್ಲ ಆಗಿ ಒಂದಿಷ್ಟು ದಿನ ನಿಂತೋಗಿತ್ತು. ಆ್ಯಂಡ್ ಇವತ್ತು ಈ ಸಿನಿಮಾ ಈ ಹಂತಕ್ಕೆ ಬರೋಕ್ಕೆ ನಾವೆಲ್ಲ ಒಂದು ಭಾಳ ಇದ್ರ ಹಿಂದೆ ಭಾಳಷ್ಟು ಶ್ರಮ ಇದೆ. ನಾವೆಲ್ಲ ಒಂದು ಕಷ್ಟಪಟ್ಟರೆ ಇನ್ನು ಕೆಲವರು ಈ ಸಿನಿಮಾ ಬರಬಾರ್ದು, ಆಗಬಾರ್ದು, ಹೊರಗಡೆ ಬರಬಾರ್ದು ಅಂತ ಇನ್ನು ಕೆಲವರು ಭಾಳಷ್ಟು ಜನ ಕಷ್ಟಪಡ್ತಿದ್ದಾರೆ. ಬಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ, ಈ ಸಿನಿಮಾ ಮೇಲೆ ಆ ಮಾದಪ್ಪನ ಆಶೀರ್ವಾದ ಇದೆ. ಮಾದಪ್ಪನ ಆಶೀರ್ವಾದ ಇದೆ. ಎಲ್ಲ ನಮ್ಮ ಅಭಿಮಾನಿ ದೇವರುಗಳ ಆಶೀರ್ವಾದ ಇದೆ. ಎಲ್ಲ ಕರ್ನಾಟಕ ಜನತೆ ಆಶೀರ್ವಾದ ಇದೆ. ಇಡೀ ಈ ನಮ್ಮ ಅಣ್ಣ ತಮ್ಮಂದರು ಎಲ್ಲ ನನ್ನ ಫ್ರೆಂಡ್ಸ್ ಆಗಲಿ, ಅಣ್ಣ ತಮ್ಮರಾಗಲಿ, ಎಲ್ಲ ಅವ್ರ ಸಪೋರ್ಟ್ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣನಾದ ಚಾಲೆಂಜಿಂಗ್ ಸರ್ ದರ್ಶನ್ ಸರ್ ಅವರ ಆಶೀರ್ವಾದನೂ ಇದೆ. ಸೊ